ಎಲ್ಲರಿಗೂ ನಮಸ್ಕಾರ. ನಾವು ಚಿಕ್ಕಂದಿನಿಂದ ಕೇಳಿದಂತಹ ಒಂದು ಸತ್ಯ, ಈ ದೇಶದಲ್ಲಿ ಬ್ರಿಟಿಷರು ಆಳ್ವಿಕೆಯನ್ನು ನಡೆಸ್ತಾ ಇದ್ದರು. ಬ್ರಿಟಿಷರನ್ನು ಭಾರತದಿಂದ ಆಚೆ ಓಡಿಸಿದವರು ಮಹಾತ್ಮ ಗಾಂಧಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟವರು. ರಾಷ್ಟ್ರಪಿತ. ಮತ್ತು ಅವರ ಸರಳತೆ, ಅವರ ಆದರ್ಶ, ಅವರ ಸಂದೇಶಗಳು ಎಲ್ಲವನ್ನ ಓದಿಕೊಂಡು ನಾವು ಬೆಳೆದಿದ್ದೇವೆ. ಪ್ರತಿಯೊಬ್ಬ ಭಾರತೀಯನು ಮಹಾತ್ಮ ಗಾಂಧಿಯವರ ವಿಚಾರಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಈ ದೇಶವನ್ನು ಮುನ್ನಡೆಸುವಂತಹ ಕಾರ್ಯದಲ್ಲಿ ನಡೀಬೇಕು. ನನ್ನ ಬದುಕಲ್ಲಿ ತುಂಬ ಹೆಚ್ಚಿಗೆ ಪ್ರಭಾವವನ್ನು ಬೀರಿದಂತಹ ಮಹನೀಯರಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗೂ ಮಹಾತ್ಮ ಗಾಂಧಿಯವರು ಸಮಕಾಲೀನರು. ಹಾಗಾಗಿ ಮಹಾತ್ಮ ಗಾಂಧೀಜಿಯವರು ಹಾಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಿತ್ಯ ಸತ್ಯವಾಗ್ತಾರೆ. ಅವರ ಆದರ್ಶ ಗುಣಗಳು, ಅವರ ಬದುಕಿನ ಹೋರಾಟ, ಅವರು ಬಾಳಿ ಬದುಕಿ ನೀಡಿದಂತಹ ಸಂದೇಶ ಎಲ್ಲವೂ ಕೂಡ ಕಾಲದೇಶಗಳಿಗೆ ಮೀರಿದಂತಹ ವಿಚಾರಗಳಾಗಿವೆ. ಮಹಾತ್ಮ ಗಾಂಧೀಜಿಯವರ ವಿಚಾರವನ್ನು ಇಲ್ಲಿ ನಾನು ಹೇಳಬೇಕು. ಯಾಕೆ ಅಂತ ಹೇಳಿದ್ರೆ, ನಾನು ಆಕಾಶವಾಣಿಗೆ ಸೇರಿದಾಗ ಅದಕ್ಕಿಂತ ಮೊದಲು ಸಹ ಮಹಾತ್ಮ ಗಾಂಧಿಯವರ ಬಗ್ಗೆ ಅಪಾರವಾಗಿ ಕೇಳಿದ್ದೆ, ಓದ್ಕೊಂಡಿದ್ದು, ಅಭಿಮಾನ ಹೆಚ್ಚಿಗೆ ಇತ್ತು. ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು ಎಷ್ಟು ಬಾರಿ ಜೈಲಿನ ಅನುಭವವನ್ನು ಹೊಂದಿದ್ದಾರೆ, ಎಂತೆಂತಹ ಸಂಕಷ್ಟಗಳನ್ನು ಅನುಭವಿಸಿದ್ದಾರೆ, ಎಲ್ಲೆಲ್ಲಿ ಅವರಿಗೆ ಅಪಾಯಗಳು ಬಂತು ಅಂತಹ ಅಪಾಯಗಳಿಂದ ಪಾರಾಗಿದ್ದಾರೆ. ಕೊನೆಗೆ ದೇಶಕ್ಕೋಸ್ಕರ ಬಲಿದಾನವನ್ನು ಮಾಡಿದ್ದಾರೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇಡೀ ತಮ್ಮ ಜೀವನವನ್ನು ಓದು ಮತ್ತು ಸಮಾಜ ಹಾಗೆ ದೇಶಕ್ಕೋಸ್ಕರ ಸಮರ್ಪಿಸಿದವರು. ಈ ಎರಡೂ ಮಹಾನ್ ಚೇತನಗಳು ತೋರಿದಂತಹ ದಾರಿಯಲ್ಲಿ ಇಡೀ ಭಾರತೀಯರು ಸಾಗಬೇಕು. ಸಾಗಿದರೆ ಅದು ಇಡೀ ಭಾರತಕ್ಕೆ ಒಳಿತಾಗುತ್ತೆ ಅನ್ನೋದು ನನ್ನ ಭಾವನೆ. ಆಕಾಶವಾಣಿಗೆ ಸೇರಿದಾಗ ನನ್ನ ಮೊದಲು ಆರಂಭಿಸಿದ್ದು ಪ್ರೋಗ್ರಾಮ್ ಯಾವುದು ಅಂತ ಹೇಳಿದ್ರೆ ಗಾಂಧಿ ಸ್ಮೃತಿಯನ್ನು ಅಲ್ಲಿ ವಾಚನ ಮಾಡ್ತಾ ಇದ್ದೆ. ಅದು ಪ್ರಸಾರ ಆಗ್ತಾ ಇತ್ತು. ಆಮೇಲೆ ಹಾಸನ ಆಕಾಶವಾಣಿಗೆ 1995ರಲ್ಲಿ ಬಂದಾಗ ಇಲ್ಲೂ ಕೂಡ ಮಹಾತ್ಮ ಗಾಂಧಿಯವರ ಆತ್ಮಕಥೆ ಗಾಂಧಿ ಸ್ಮೃತಿಯನ್ನು ಓದಲಿಕ್ಕೆ ಶುರು ಮಾಡಿದೆ. ಆಕಾಶವಾಣಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಕೊನೆಯ ದಿನದವರೆಗೂ ಗಾಂಧಿಯವರ ಆತ್ಮಕಥೆಯನ್ನು ನಾನು ಧ್ವನಿಮುದ್ರಿಸಿದ್ದೇನೆ. ಅದು ಪ್ರಸಾರವಾಗ್ತಾನೂ ಇದೆ. ಎಲ್ಲರೂ ಅದನ್ನು ಕೇಳಬೇಕು. ಮಹಾತ್ಮ ಗಾಂಧಿಯವರ ವಿಚಾರಗಳು, ಅವರ ಜೀವನ ಮೌಲ್ಯಗಳು ಎಲ್ಲರಿಗೂ ತಲುಪಬೇಕು ಅಂದರೆ ಗಾಂಧಿ ವಿಚಾರಗಳನ್ನು ಓದಬೇಕು. ಹಾಗೆ ಗಾಂಧಿ ಸ್ಮೃತಿ ಎಲ್ಲೇ ರೇಡಿಯೋದಲ್ಲಿ ಪ್ರಸಾರವಾಗುತ್ತಲ್ಲ, ಅದೆಲ್ಲ ಕೇಳಿದ್ರೆ, ಮಕ್ಕಳಿಗೆ ಕೇಳಿಸಿದ್ರೆ ಅವರ ಭವಿಷ್ಯ ಉಜ್ವಲವಾಗುತ್ತೆ. ಒಳ್ಳೆಯ ಸತ್ಪ್ರಜೆಗಳಾಗ್ತಾರೆ. ಮಹನೀಯರ ಜೀವನ ಸಂದೇಶಗಳನ್ನು ಓದುವ ಮೂಲಕ, ತಿಳಿದುಕೊಳ್ಳುವ ಮೂಲಕ ಮಕ್ಕಳ ಭವಿಷ್ಯವನ್ನು ಉಜ್ವಲಗೊಳಿಸ್ಬೋದು. ಮುಂದಿನ ವಿಡಿಯೋಗಳಲ್ಲಿ ಮಹಾತ್ಮ ಗಾಂಧಿಯವರ ಒಂದೊಂದೇ ಅಧ್ಯಾಯದಲ್ಲಿ ಅವರು ಏನನ್ನು ಹೇಳ್ತಾ ಹೋಗ್ತಾರೆ ಅದನ್ನು ನಾನು ಪ್ರಸ್ತಾಪಿಸ್ತಾ ಹೋಗ್ತೇನೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.